ನಮಸ್ಕಾರ ಕರ್ನಾಡು, ಗುಡ್ ಮಾರ್ನಿಂಗ್. ಮಳೆ ಹನಿಗಳ ನಡುವೆ ನಾಚಿ ಅರಳುತ್ತಿರುವ ಹೂವು ಹೇಗಿದೆ ಲೈನ್ ಕಮೆಂಟ್ ಮಾಡಿ. ಮಾರ್ನಿಂಗ್ 8 ಆಗಿದೆ. ನಮ್ಮ ಸ್ಟೇಯಿಂದ ನಿಯರ್ಲಿ 5 ಕಿಲೋಮೀಟರ್ಸ್ ಒಂದು ಪೀಕ್ ಇದೆ. ಈಗಲೇ ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂತ ಹೊರಟ್ವಿ. ಬಿಸಿಲು ಬರೋಕ್ಕೂ ಮುಂಚೆ ತಣ್ಣಗಿದೆ ವೆದರ್ ಮಾತ್ರ. ಬಿಸಿಲು ಸ್ಟಾರ್ಟ್ ಆದರೆ ಬರೋದಕ್ಕೂ ಹಿಂಸೆ, ಆಮೇಲೆ ವ್ಯೂನು ಚೆನ್ನಾಗಿರಲ್ಲ ಅಂತ ಬೇಗ ಬಂದ್ವಿ. ಇದೇ ಪೈತಾಲ್ಮಲ ಪೀಕ್. ಇಲ್ಲಿವರೆಗೂ ಅಷ್ಟೇ ಗಾಡಿ ಅಲೋಡ್. ಮುಂದೆ ನಾವು ಟ್ರಕ್ ಮಾಡ್ಕೊಂಡು ಹೋಗಬೇಕು. ಬಟ್ ವ್ಯೂ ಚೆನ್ನಾಗಿದೆ ಇಲ್ಲೇನೆ ನೋಡಿ. ಆ್ಯಕ್ಚುಲಿ ಪೀಕ್ ಟಾಪ್ಗೆ ಹೋಗಲಿಲ್ಲ, ಬಿಕಾಸ್ ರೆಸಾರ್ಟಲ್ಲೇ ಪ್ರೈವೇಟ್ ಫಾಲ್ಸ್ ಇದೆ, ಅಲ್ಲಿ ಸ್ವಲ್ಪ ಮಜಾ ಮಾಡೋಣ ಅಂತ ಬಂದ್ವಿ. ಒಬ್ಬರು ಗೈಡ್ನ ಕಳಿಸ್ತಾರೆ ನಮ್ಮ ಜೊತೆ ಫಾರ್ ಅವರ್ ಸೇಫ್ಟಿ. ಇಲ್ಲೇ ಒಂದು ಮಿನಿ ಟ್ರೆಕ್ಕಿಂಗ್ ಆಗೋಗ್ಬಿಡುತ್ತೆ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಫಾಲ್ಸ್ ಹತ್ರ. ನೋಡಿ ಫಾಲ್ಸ್ ಹತ್ರ ಬಂದ್ವಿ. ಹೇಗಿದೆ ವ್ಯೂ. ಇನ್ನೂ ಮಾನ್ಸೂನ್ ಸ್ಟಾರ್ಟ್ ಆದಮೇಲೆ ಫುಲ್ ನೀರಿರುತ್ತಂತೆ ಇಲ್ಲಿ. ಅಯ್ಯೋ ಸ್ವಲ್ಪ ಸ್ಲಿಪ್ರಿ ಇದೆ ಎಲ್ಲ ಕಡೆನೂ, ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು. ನೋಡಿ ನನ್ನ ಫ್ರೆಂಡ್ ಏನೂ ಗೊತ್ತೇ ಇಲ್ಲ, ಅವ್ನು ಜಾರೇ ಇಲ್ಲ ಅನ್ನೋ ಥರ ಎಷ್ಟು ನೀಟಾಗಿ ಕೂತ್ಬಿಟ್ಟು ಅವ್ನು ಇಲ್ಲೇನೇನೆ. ಇಲ್ಲಿ ನೋಡಿ ಮೊಸ್ಲೆ ಕ್ರೊಕೊಡೈಲ್. ಸಡನ್ನಾಗಿ ನೋಡ್ಬಿಟ್ರೆ ಯಾರನ್ನ ಬಂದು ಗಾಬರಿ ಆಗಿಬಿಡ್ತಾರೆ. ನಿನ್ನೆ ನೈಟ್ ಮಳೆ ಬಂದಿದ್ದರಿಂದ ಸ್ವಲ್ಪ ನೀರು ಹರಿತೈತೆ ಇವಾಗ. ನಿನ್ನೆ ಎಷ್ಟಿತ್ತೋ ನಮಗೂ ಗೊತ್ತಿಲ್ಲ. ಇನ್ನೊಂದು ಮಂತ್ ಬಿಟ್ಕೊಂಡು ಬಂದರೆ ಸಗತ್ತಾಗೆ ನೀರು ಹರಿತಾ ಇರುತ್ತೆ. ನಾವು ಈಗ ನೀರು ನಿಂತಿದೆಯಲ್ಲ ಅಲ್ಲಿ ಹೋಗ್ಬೇಕಂದ್ರೆ ಫುಲ್ ಕೆಳಗಿಳಿದು ಅಲ್ಲಿಂದ ಹತ್ಕೊಂಡು ನಾವು ಮೇಲೆ ಬರಬೇಕಂತೆ. ನೋಡಿ ಇಲ್ಲಿ ರೋಪ್ ಕಟ್ಬಿಟ್ಟಿದ್ದಾರೆ. ಈ ರೋಪ್ನ ಯೂಸ್ ಮಾಡ್ಕೊಂಡು ನಾವು ಮೇಲೆ ಹತ್ಬೇಕಂತೆ. ಮಿಸ್ಸಾಗಿ ಸ್ಲಿಪ್ ಆದರೆ ಬಾಯಲ್ಲಿರುತ್ತೆ ಎಲ್ಲ. ಬನ್ನಿ ಹಿಡ್ಕೊಂಡು ಹತ್ತೋಣ. ಇದನ್ನು ಹಿಡ್ಕೊಂಡು ಮೇಲೆ ಹತ್ತಿ ಬಂದರೆ ಇಲ್ಲಿ ರಿವರ್ ಕ್ರಾಸಿಂಗ್ ಥರ ಒಂದು ಮರ ಹಾಕ್ಬಿಟ್ಟಿದ್ದಾರೆ. ಅದ್ರ ಮೇಲೆ ನಡ್ಕೊಂಡು ಈಗ ಹತ್ಬೇಕು ನಾವು ಮುಂದಕ್ಕೆ. ನೋಡಿ ಈ ಮರ ಮೇಲೆ ಬ್ಯಾಲೆನ್ಸ್ ಮಾಡಿಕೊಂಡು ಹತ್ಕೊಂಡು ಹೋಗ್ಬೇಕು ನಾವೀಗ ಮುಂದಕ್ಕೆ ಹೋಗ್ಬೇಕಂದ್ರೆ. ನಾನು ಅಣ್ಣನ ಕೈಲಿ ದಾರ ಹಿಡ್ಕೊಳ್ಳೋಣ, ನಾನು ಕ್ರಾಸ್ ಮಾಡ್ತೀನಿ ಅಂತ ಹೋದೆ. ವೆಯ್ಟ್ ದಾರ ಮೇಲೆ ಬಿಟ್ಟೆ. It was at this moment that he knew he fucked up. ಒಳ್ಳೆ ಕಂಟೆಂಟ್ ಸರ್ ಯಾಕೆ ಆಯ್ಕೊಂಡೆ. ಆಮೇಲೆ ಗೊತ್ತಾಯಿತು ಈ ದಾರ ಏನಿದ್ರು ಸುಮ್ಮನೆ ಸಪೋರ್ಟ್ಗಷ್ಟೇ, ಅದ್ರ ಮೇಲೆ ವೆಯ್ಟ್ ಬಿಟ್ಟರೆ ಗೋವಿಂದ. ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೆ. ಆದರೂ ನಾನು ನೋಡ್ಬಿಟ್ಟು ಇವರಿಬ್ಬರು ಹುಷಾರಾಗ್ಬಿಟ್ರು. ಹೇಗೆ ಹತ್ತಬೇಕು ಅಂತ ಗೊತ್ತಾಗೋಯ್ತು ಇವ್ರಿಗೆ. ಏನಾದರೂ ಇವರೇ ಫಸ್ಟ್ ಹತ್ತಿದ್ರೆ ಪಕ್ಕ ನನ್ನ ಥರನೇ ಬಿದ್ದಿರೋರು. ಆಮೇಲೆ ನನ್ನ ಫ್ರೆಂಡ್ ಬಂದ, ಅವನು ಬೀಳ್ಸಕ್ಕೆ ಟ್ರೈ ಮಾಡಿದೆ, ಆದರೂ ಹುಷಾರಮ್ಮನ ಮಗ ಹಿಡ್ಕೊಂಬಿಟ್ಟ ಎಲ್ಲ. ಅಣ್ಣ ನೋಡಿ ಫುಲ್ ಯಾವ ಸಪೋರ್ಟ್ ಇಲ್ಲದೆ ಹೇಗೆ ಬ್ಯಾಲೆನ್ಸಾಗಿ ಬರ್ತಾಯಿದ್ದಾರೆ. ಫುಲ್ ಟ್ರಕ್ ಮಾಡ್ಕೊಂಡು ಎಲ್ಲಾದರೂ ಹೋಗ್ಬೋದು. ಇಲ್ಲಿ ಕೇಳೋರೇ ಇಲ್ಲ. ನೋಡಿ ನಾನು ಏನು ಇಲ್ಲಿ ನಿಂತಿದ್ದೀನಿ, ಲೆಫ್ಟ್ ಸೈಡ್ ಬಂದ್ಬಿಟ್ಟು ಕೇರಳ, ರೈಟ್ ಸೈಡ್ ಬಂದ್ಬಿಟ್ಟು ಕರ್ನಾಟಕ. ನಾನು ನಿಂತಿರೋದು ಕೇರಳ ಕರ್ನಾಟಕ ಬಾರ್ಡರ್. ನೋಡಿ ಮ್ಯಾಪಲ್ಲಿ ತೋರಿಸ್ತೀನಿ. ಮನೆಯಲ್ಲಿ ಫಿಶ್ ಟ್ಯಾಂಕ್ಗೆ ಪಾಚಿ ಮೀನು ಅಂತಿರಲ್ಲ, ನೋಡಿ ಇಲ್ಲಿ ಎಷ್ಟೊಂದು ಐತಿ. ಇಲ್ಲಿ ಯಾರಿಗೆ ಬೇಕು ಹೇಳಿ ಹಿಡ್ಕೊಂಬರ್ತೀನಿ. ಬಿದ್ದು ಎದ್ದು ಸ್ಟೇಗೆ ವಾಪಸ್ ಬಂದ್ವಿ. ಇಲ್ಲಿಂದ ಈಗ ಫ್ರೆಶ್ ಅಪ್ ಆಗಿ ಹೊರಡಬೇಕು ಬೆಂಗಳೂರು ಕಡೆ. ಅಂತೂ ಹೊರಡುವಂಥ ಟೈಮ್ 3 ದಿನ ಹೇಗೆ ಹೋಯ್ತಂತ ಗೊತ್ತೇ ಆಗಲಿಲ್ಲ. ಹೊರಡ್ತಾ ಇದ್ದೀವಿ ಬೆಂಗಳೂರು ಕಡೆ. ಲೆಟ್ಸ್ ಗೋ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ ಮಧ್ಯಾಹ್ನ 12:30 ಆಗಿದೆ. ನಾವು ಇಲ್ಲಿಂದ ಬೇಗನೆ ಹೊರಡ್ತಾ ಇದ್ದೀವಿ, ಬಿಕಾಸ್ ಸಂಜೆ ಬೇರೆ RCB ಫೈನಲ್ಸ್ ಇದೆ. ಸೊ ಬೇಗನೆ ಬಿಟ್ವಿ ಇಲ್ಲಿಂದ. 6 ಗಂಟೆ ಅಷ್ಟರಲ್ಲಿ ರೀಚ್ ಆಗ್ಬೋದಂತ. ಬಟ್ 3 ದಿನ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಮಸ್ತು ಮಜಾ ಮಾಡಿದ್ದೀವಿ. ಇನ್ನೊಂದು ಈ ರೆಸಾರ್ಟ್ನ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದರೆ 3 ಡೇಸ್ ಬೇಕೇ ಬೇಕು. ಫುಲ್ ಒಂದು 10 ಜನ ಫ್ರೆಂಡ್ಸ್ ಜೊತೆ ಬಂದುಬಿಟ್ರೆ ಮಸ್ತ್ ಮಜಾ ಮಾಡ್ಬೋದು. ಪೈಸಾ ವಸೂಲು ಅಂತ ರಿಸ್ಟ್ರಿಕ್ಷನ್ಸೇ ಇಲ್ಲ ಈ ರೆಸಾರ್ಟಲ್ಲಿ. ಬಟ್ ಚೆನ್ನಾಗಿದೆ. ಇಲ್ಲಿ ಹೇಗಂದರೆ ಆ ಬೆಟ್ಟದಲ್ಲಿ ಒಂದು ಮನೆ ಇದ್ದರೆ ಈ ಬೆಟ್ಟದಲ್ಲಿ ಒಂದು ಮನೆ, ಅದು ಸಿಂಗಲ್ ಮನೆ. ನೋಡಿ ಈ ಥರ ಸಿಂಗಲ್ ಮನೆ ಎಷ್ಟು ಪೀಸಾಗಿರುತ್ತಲ್ವ. ಮಾತ್ರ ಆರಾಮಾಗಿ ಯಾವ ಸೌಂಡ್ ಇರಲ್ಲ, ಏನೂ ಇರಲ್ಲ, ಆರಾಮಾಗಿರ್ಬೋದು. ಇಲ್ಲಿ ಬೇರೆ ನೆಟ್ವರ್ಕ್ ಇಲ್ಲ, ಮ್ಯಾಪ್ ಬೇರೆ ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಆಗಿಲ್ಲ. ರೋಡ್ ಮಿಸ್ ಆಯಿತು ಯಾಕೋ. ಈ ಥರ ಅಪ್ಪಿಲ್ಲಲ್ಲಿ ಇದ್ದಾಗ ಈ ಗಾಡಿ ತಿರ್ಗಿಸ್ಬೇಕು ಅಂದರೆ ಎಷ್ಟು ಕಷ್ಟ ಅಂದರೆ ಕಾಲು ಬೇರೆ ಎಟಕ್ಸಲ್ಲ. ಸಾಕಾದ ಕಷ್ಟ. ಮಿಸ್ ಆಯಿತು ಅಂದರೆ ದಬಾಕೊಳ್ಳೋದೆ ಕೆಳಕ್ಕೆ. ರೂಟ್ ಮಿಸ್ ಆದ್ರೂ ಒಳ್ಳೆ ಮಸ್ತಿರೋ ಪ್ಲೇಸಲ್ಲೇ ಮಿಸ್ ಆಗಿದೆ. ಸಖತ್ತಾಗಿದೆ ವ್ಯೂವಲ್ಲಿ. ಇದೆಲ್ಲ ರಬ್ಬರ್ ಟ್ರೀಸು. ಫುಲ್ ಇಲ್ಲಿ ತುಂಬ ರಬ್ಬರ್ ಪ್ಲ್ಯಾಂಟೇಷನ್ನೇ ಜಾಸ್ತಿ ಇಲ್ಲಿ. ನೋಡಿ ಎಲ್ಲ ಕವರ್ ಕಟ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಮಳೆ ಬಂದಾಗ ನೆನಿಬಾರ್ದು.
ಕೇರಳದಲ್ಲಿ ಕಾರ್ ಮತ್ತು ಬೈಕ್ ಮಾಡಿಫಿಕೇಷನ್ಗೆ ಫುಲ್ ಫೇಮಸ್ಸು. ನೋಡಿ, ಒಂದು ಅಂಬಾಸಿಡರ್ ಕಾರ್ನ ಬೂಮರ್ ಆ್ಯಡ್ ಮಾಡಿಬಿಟ್ಟು ಫುಲ್ ಲೌಡ್ ಮ್ಯೂಸಿಕ್ ಹಾಕ್ಕೊಂಡು ಚಿಲ್ಲಾಗಿ ಹೋಯ್ತಾ ಇದ್ದಾರೆ ಮಾತ್ರ. ಓಕೆ, ನಾವು ಕರ್ನಾಟಕ ಬಾರ್ಡ್ರಲ್ಲಿದ್ದೀವಿ. ಅಂತೂ ನಮ್ಮ ಕರ್ನಾಟಕ ಬಾರ್ಡರ್ ರೀಚ್ ಆದ್ವಿ. ಇಲ್ಲಿಂದ ಹೊರಟ್ರೆ ಅಮ್ಮಮ್ಮ ಅಂದರೆ ಒಂದು 4 hours ಬೆಂಗಳೂರಲ್ಲಿ ಇರ್ತೀವಿ. ಇಲ್ಲಿಂದ ಘಾಟ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಗಂಟೆ 3 ಆಗಿದೆ, ಊಟಕ್ಕೆ ಹಾಕಬೇಕು. ಆಗಲೇ ನಮ್ಮ ಬಾಯ್ಸ್ ನನಗೂ ಸ್ಪೀಡಾಗಿ ಓಡಿಸ್ಕೊಂಡು ಬಂದು ಆಗಲೇ ನಿಲ್ಸ್ಕೊಂಡು ವೆಯ್ಟ್ ಮಾಡ್ತಾಯಿದ್ದಾರೆ. ಇವರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಬಾಯ್ಸು, ಚೆನ್ನಾಗಿ ಕೆಚ್ತಾರೆ. ಯಾವ ಘಾಟ್ ಸೆಷನ್ನು ನೋಡಲ್ಲ, ಏನೂ ಇಲ್ಲ. ಅದಾಗಲೇ 100-120ರಲ್ಲಿ ಬಂದು ವೆಯ್ಟ್ ಮಾಡ್ತಾವ್ರು ನೋಡಿ. ನನಗೂ ಅವ್ರಿಗೂ ಒಂದು 5 to 10 minutes ಡಿಫ್ರೆನ್ಸು. ನಾನು ಬೇರೆ ಫಸ್ಟ್ ರೈಡ್ ಇದು, ಆರಾಮಾಗಿ ಬರ್ತಾಯಿದ್ದೀನಿ ನಾನು. ನೀವು ಹೋಗ್ರಪ್ಪ ಅಂತ ಹೇಳಿ. ಈ ಊಟಕ್ಕೆ ಹಾಕ್ಬಿಟ್ರೆ ಇದೊಂದು ಹಿಂಸೆ, ಎಲ್ಲ ಬಿಚ್ಚಿಡಬೇಕು ಒಂದೊಂದೇ. ಬನ್ನಿ ಬಾರ್ಸಕ್ಕೆ ಹೋಗೋಣ. ನಾವು ಬಂದಿದ್ದೆ ಕೂರ್ಗ್ ಗೇಟ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ. ವ್ಯೂ ನೋಡಿ ಮಸ್ತಿದೆ, ಫುಲ್ಲು ಸುತ್ತ ಬೆಟ್ಟ, ಸೆಂಟರಲ್ಲಿ ಹೋಟೆಲ್ಲು. ಆಚೆ ಕೂತ್ಕೊಂಡು ತಿಂತಾಯಿದ್ರೆ ಮಸ್ತ್ ಇರುತ್ತೆ ಮಾತ್ರ. ಬನ್ನಿ ಒಳಗೆ ಹೋಗೋಣ. ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಒಳಗೆ ಹೋಗಿ ನಾವು ಎಷ್ಟು ಜನ ಇದ್ದೀವಿ ಅಂತ ಅವ್ರಿಗೆ ಹೇಳಿದರೆ ಅವ್ರ ಟೇಬಲ್ ಖಾಲಿ ಆದಮೇಲೆ ನಮ್ಮನ್ನು ಕರೀತಾರೆ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು ಆಚೆನೇ. ಆ್ಯಕ್ಚುಲಿ ಜನ ಇದ್ದಾಗ ಮಾತ್ರ ಈ ಥರ, ನಾರ್ಮಲ್ ಡೇಸಲ್ಲಿ ಏನು ಈ ಥರ ಇರಲ್ಲ. ನಾವು ಬಂದಿರೋದು ಸಂಡೇ ಬೇರೆ ಅಲ್ವಾ, ಫುಲ್ ಜನ ಇರ್ತಾರೆ. ಬನ್ನಿ ಒಳಗೆ ಹೋಗೋಣ. ನನ್ನ ಫ್ರೆಂಡ್ ಆಗಲೇ ಒಳಗೆ ರಿಜಿಸ್ಟ್ರ್ ಮಾಡಿ ನಿಂತಿದ್ದಾನೆ. ಇದನ್ನೇನು ಕರೀತಾರೆ ನಮ್ಮನ್ನ. ನೋಡಿದ್ರಲ್ಲ, ಈ ಥರ ನಮ್ಮ ನೇಮ್ ಬಂದಾಗ ನಮ್ಮ ಟೇಬಲ್ ಹತ್ರ ಕಳಿಸ್ತಾರೆ. ಕ್ಲೀನಾಗಿರುತ್ತೆ. ಹೋಗಿ ಆರ್ಡರ್ ಮಾಡಿಕೊಂಡು ತಿನ್ನೋದಷ್ಟೇ ಬಾಕಿ. ನಾವಿನ್ನೂ ಲಾಂಗ್ ಬೇರೆ ಹೋಗ್ಬೇಕಲ್ವ, ಅದಕ್ಕೆ ಲೈಟಾಗಿ ತಿನ್ನಬೇಕು ಅಂತ ಆರ್ಡ್ರ್ ಮಾಡೋಕ್ಕೆ ಹೋದ್ವಿ. ಅದು ನೋಡಿದ್ರೆ ಹೆವಿನೇ ಆಯಿತು. ಬಿರಿಯಾನಿ ಸ್ವಲ್ಪ ಜಾಸ್ತಿನೇ ಕೊಟ್ಬಿಟ್ಟಿದ್ರು. ಒನ್ಸ್ ಇಲ್ಲಿಗೆ ಬಂದರೆ ಪೆಪ್ಪರ್ ಚಿಕನ್ ಟ್ರೈ ಮಾಡಿ, ಸಕ್ಕತ್ತಾಗಿದೆ. ಒಳ್ಳೆ ಭೋಜನ ಆಯಿತು. ಭೋಜನ ಆದಮೇಲೆ ಆರಾಮಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೆ. ಇನ್ನೇನು ಕೂರ್ಗ್ ರೀಚ್ ಆಗ್ತಿದ್ದಾಗೆ ಮಳೆ ಹನಿ ಸ್ಟಾರ್ಟ್ ಆಯಿತು. ನಾನು ಬೇರೆ ರೈನ್ ಜಾಕೆಟ್ ತಂದಿಲ್ಲ. ಮಳೆ ಬರಲ್ಲ ಹೆಂಗೋ ಅಂದ್ಕೊಂಡು ಬಂದಿದ್ದೆ ಒಂದು ಗೆಸ್ಸಲ್ಲಿ. ನೋಡಿದ್ರೆ ಮಳೆ ಸ್ಟಾರ್ಟ್ ಆಯಿತು. ಇದು ವಾಟರ್ ಪ್ರೂಫ್ ಜಾಕೆಟೇ, ರೈಡಿಂಗ್ ಗೇರ್ಸು, ಏನಾಗಲ್ಲ. ನೋಡಿ, ಅಣ್ಣ ಬೇರೆ ಇಲ್ಲೇ ನಿಲ್ಲಿಸ್ಕೊಂಡು ಜಾಕೆಟ್ ಚೇಂಜ್ ಮಾಡ್ತಾಯಿದ್ದಾರೆ. ಇರಿ, ನಾವು ನಿಂತ್ಕೊಂಡು ಸ್ವಲ್ಪ ವ್ಯೂ ಚೆನ್ನಾಗಿದೆ ಇಲ್ಲಿಂದ ತೋರಿಸ್ತೀನಿ. ಕೂರ್ಗ್ ಎಂಟ್ರಿ ಚೆಕ್ ಪೋಸ್ಟಲ್ಲಿ ಫುಲ್ ಆಗಲೇ ಟ್ರಾಫಿಕ್ಕು. ಎಲ್ಲ ಕೊಟ್ಟಿಯೂರ್ಗೆ ಹೋಗಿರೋರೆಲ್ಲ ರಿಟರ್ನ್ ಆಗ್ತಾಯಿದ್ದಾರೆ. ಸಂಡೇ ಬೇರೆ. ಆಲ್ಮೋಸ್ಟ್ ಎಲ್ಲ RCB ಮ್ಯಾಚ್ ಇರೋದ್ರಿಂದ ಮಧ್ಯಾಹ್ನನೇ ಹೋಗ್ತಾ ಇದ್ದಾರೆ. ತುಂಬ ಜನ ನೋಡ್ತಾ ಇದ್ದೀನಿ. ತುಂಬ ವೆಹಿಕಲ್ಸ್ ಈಗಲೇ ಇದೆ ಆಲ್ರೆಡಿ. ಯೂಟ್ಯೂಬಲ್ಲಿ ಕಾಪಿರೈಟ್ಸ್ ಇಲ್ಲ ಅಂದಿದ್ರೆ ಒಳ್ಳೊಳ್ಳೆ ಸಾಂಗ್ಸ್ ಹಾಕ್ಬಿಟ್ಟು ಮಸ್ತಾಗಿ ವೀಡಿಯೋ ಮಾಡ್ಬೋದಿತ್ತು. ಎಲ್ಲ ಕಾಪಿರೈಟ್ ಇಲ್ದಿದ್ದು ಬರೀ ಮ್ಯೂಸಿಕ್ಕೇ ಹಾಕಬೇಕು. ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸಾಂಗ್ ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿ ಬಂದಿರೋದು ಪ್ಲೇಸಸ್ ಎಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಕಾಪಿರೈಟ್ಸ್ ಇರೋದ್ರಿಂದ ಯಾವುದೂ ಆ್ಯಡ್ ಮಾಡೋಕ್ಕಾಗಲ್ಲ. ನಮ್ಮ ಬಾಯ್ಸ್ ಊಟ ಆದಮೇಲೆ ಸ್ವಲ್ಪ ಆರಾಮಾಗೆ ಬರ್ತಾಯಿದ್ರು. ಇವಾಗ ಊಟ ಕರಗ್ತು ಅನಿಸುತ್ತೆ, ಸ್ಟಾರ್ಟ್ ಮಾಡಿಕೊಂಡ್ರು ಕೆಚ್ಚಕ್ಕೆ. ಇಲ್ಲಿಂದ ನಾನು ಸೋಲೋ ರೈಡರ್ ಇವಾಗ. ಓಕೆ, ಟೈಮ್ ಆಲ್ಮೋಸ್ಟ್ 5 ಆಗಿದೆ. ಬೆಂಗಳೂರು ಮೈಸೂರು ಹೈವೇಲಿ ಇದ್ದೀವಿ. ಮೇನ್ 6:30, 7 o'clock ಅಷ್ಟರಲ್ಲಿ ರೀಚ್ ಆಗಿಬಿಡ್ತೀವಿ. ಓಕೆ ಗಾಯ್ಸ್, ಇದೇ ನನ್ನ ಕೇರಳ ಲಾಸ್ಟ್ ಬ್ಲಾಗ್. ಹೇಗಿತ್ತು ಡೇ 1, ಡೇ 2, ಡೇ 3 ಬ್ಲಾಗ್? ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ಸ್ಟಾಲು ಫಾಲೋ ಮಾಡಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಂತ ಹೇಳ್ತಾ, ಟೇಕ್ ಕೇರ್ ಗಾಯ್ಸ್, ಬಾಯ್.